ನಿಮ್ಮ ಮನೇಲಿ ಕರೆಂಟ್ ಬಿಲ್ ಬರ್ತಾ ಇದೆಯಾ? ನಿಮ್ಮ ಮನೇಲಿ ಕರೆಂಟ್ ಬಿಲ್ ಇವ್ರು ಹೇಳಿದ್ರು ಅವ್ರ ಮನೇಲಿ ಕರೆಂಟ್ ಬಿಲ್ ಬರ್ತಿದೆ, 53 ರೂಪಾಯಿ ಅಷ್ಟೇ ಬರ್ತಿದೆ ಅಂದ್ರೆ ಇವರು ಫಲಾನುಭವಿ. 200 ಯೂನಿಟ್ ಫ್ರೀ ಅಂತ ಹೇಳಿ ಕೇವಲ 23 ಯೂನಿಟ್ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಅಕ್ಕಿನ ತೆಗೆದು ಇವರು ನಾವು ರಾಜ್ಯ ಸರ್ಕಾರದವರು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ದೆನ್ ವೇಟ್ ಮತ್ತೆ ಇನ್ನೊಂದು, ಇವರು ರೇಪ್ ಆ್ಯಂಡ್ ಮರ್ಡರ್ ಬಗ್ಗೆ ಮಾತಾಡೋಷ್ಟು ನೈತಿಕತೆ ಇವರಲ್ಲಿ ಇದೆಯಲ್ಲ. ರಾಹುಲ್ ಗಾಂಧಿದು ಸುಕನ್ಯಾ ಕೇಸ್ ಏನಾಯ್ತು, ಸೌಜನ್ಯ ಕೇಸ್ ಏನಾಯ್ತು, ಅದು ಇವರದೇ ಸರ್ಕಾರ ಅಲ್ವಾ? ಈಗ ಅದು ಹ್ಯಾಂಡಲ್ ಸೌಜನ್ಯ ಕೇಸ್ನಲ್ಲಿ ಭಾರತೀಯ ಜನತಾ ಪಕ್ಷ ಕೇಸು ಇದೆ, ಈಗಲೂ ಕೂಡ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಈಗಲೂ ಇದೆಯಲ್ಲ ಸರ್, ಈಗ ಹ್ಯಾಂಡಲ್ ಮಾಡ್ಬೋದಲ್ಲ. ಈಗ ಮೇಕೆದಾಟು ಯೋಜನೆ ಅದು ಎಲ್ಲದು ಪಾದಯಾತ್ರೆ ಅದೆಲ್ಲ ಮಾಡಿದ್ರಲ್ವಾ. ಯಾಕೆ ಮಹಿಳೆಯರು ಕರ್ನಾಟಕದಲ್ಲಿ ಇವ್ರು ಹೇಳಿದ್ರು ಗ್ಯಾರಂಟಿ ಇದೆ, ಗ್ಯಾರಂಟಿ ಓಟ್ ಹಾಕ್ಬೇಕಂತ ಹೇಳಿದ್ರು. ಅವ್ರು ಹೇಳಿದ್ರು ಗ್ಯಾರಂಟಿ ಫಲಾನುಭವಿಗಳು ಭಾರತೀಯ ಜನತಾ ಪಕ್ಷದವರು ಇದ್ದಾರೆ, JDSನವರು ಇದ್ದಾರೆ ಅಂತ ಹೇಳ್ತಾರೆ, ಆಮ್ ಆದ್ಮಿ ಪಕ್ಷದವರು ಕೂಡ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಈ ಬಾರಿ ಮಹಿಳೆಯರೇ ನಿರ್ಣಾಯಕ ಮತದಾರರು. ಹಾಗಾಗಿ ನೀವು ಇಂಡಿಯಾ ಒಕ್ಕೂಟದಲ್ಲಿ ಇರೋದ್ರಿಂದ ಮಹಿಳೆಯರ ಬಳಿ ಈ ಗ್ಯಾರಂಟಿಯನ್ನು ಕೂಡ ಬಳಸ್ಕೊಳ್ತೀರಾ? ಮೊದಲನೇದಾಗಿ ನಾನು ಯಾವುದೇ ಪಕ್ಷದಲ್ಲಿ ಇರಲಿ, ಪಕ್ಷಾತೀತವಾಗಿ ಹೇಳ್ತೀನಿ, ನಾನು ಮೊದಲನೇದು ನಾನು ಮಹಿಳೆ. ಇವತ್ತು ಮಹಿಳೆಯರ ಪರವಾಗಿ ನಾನು ನಿಜವಾಗ್ಲೂ ಹೇಳಬೇಕು, ನಮ್ಮೆಲ್ಲರಿಗೂ ಸಹ ಇವತ್ತು ನಮ್ಮ ಪಕ್ಷಗಳು ನಮಗೊಂದು ಸ್ಥಾನಮಾನಗಳನ್ನು ಕೊಟ್ಟಿದೆ, ಅದಕ್ಕೆ ನಾವು ಗೌರವಿಸಬೇಕು. ಆದರೆ ಇವತ್ತು ಮಹಿಳಾ ಮತದಾರರು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ಪ್ರತಿಯೊಂದು ನಾವು ಕ್ಯಾಂಪೇನ್ಗಳು ಹೋದಾಗಲೂ ಸಹ ಮಹಿಳಾ ವೋಟರ್ಸ್ಗಳನ್ನು ಸೆಳೆಯೋದಕ್ಕಾಗಲಿ ಅಥವಾ ಮಾತಾಡೋದಕ್ಕಾಗಿ ನಾವು ಮಹಿಳೆಯರೇ ಹೋಗ್ತೀವಿ. ಯಾಕಂದರೆ ನಾವು ಸುಲಭವಾಗಿ ಮನೆಗಳನ್ನು ತಲುಪ್ಬೋದು ಅಂತ ಹೇಳಿ. ಸೊ ಮಹಿಳಾ ವೋಟರ್ಗಳನ್ನು ನಾವು ಆದಷ್ಟು ಏನು ಅವ್ರು ನಮ್ಮ ಕಡೆ ಸೆಳೆಯುವಂತಹ ಒಂದು ಪ್ರಯತ್ನಗಳನ್ನು ಮಹಿಳೆಯರು ಮಾಡ್ತೀವಿ. ಅದರಲ್ಲೂ ರೆಪ್ರೆಸೆಂಟೇಟಿವ್ ಅಂತ ಬಂದಾಗ ಮಹಿಳೆಯರು ನಮ್ಮ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಈಗಾಗಲೇ ನಾವು ಸಾಬೀತು ಮಾಡಿದ್ವಿ. ಇವ್ರು BJP ಅವ್ರು ಇಷ್ಟೊಂದು ಮಾತಾಡ್ತಾರಲ್ಲ, ವಿಧಾನಸಭೆ ಚುನಾವಣೆಗೆ ಅವ್ರನ್ನ ಯಾಕಂತೆ ಮನೆಗೆ ಕಳಿಸಿದ್ರು, ಅದೇ ಮಹಿಳೆಯರು ತಾನೇ ಮನೆಗೆ ಕಳಿಸಿದ್ರು ಹೋಗಿ ಅಂತ ಹೇಳಿ. ಸೊ ಅವ್ರು ಮಾಡಿರೋ ಘನ ಕಾರ್ಯ ಗೊತ್ತಾಗಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಅವ್ರೇನು ಹೇಳೋದೇನು ಅವಶ್ಯಕತೆ ಇಲ್ಲ. ಗ್ಯಾರಂಟಿಗಳ ವಿಚಾರಕ್ಕೆ ಬರೋದಾದ್ರೆ ನಮ್ಮ ಪಕ್ಷವೂ ಸಹ ಡೆಹಲಿ ಆಗಲಿ ಪಂಜಾಬ್ ಆಗಲಿ ಸಾಕಷ್ಟು. ಕರ್ನಾಟಕದ ಬಗ್ಗೆ ನಾನು ಮಾತನಾಡ್ತೀನಿ, ಒಂದು ನಿಮಿಷ. ನಾವು ಬಂದು 10 ವರ್ಷಗಳಾಗಿದೆ. ಕ್ಯಾಬಿನೆಟ್ ಮಿನಿಸ್ಟರ್ಗಳು 2 ಮಹಿಳೆ. ನಿಮ್ಮಲ್ಲಿ ಎಷ್ಟಿದ್ದಾರೆ ಹೇಳಿ? ನಿಮ್ಮಲ್ಲಿ ಕರ್ನಾಟಕದಲ್ಲಿ 3 ಜನ MLA, ನಮ್ಮ ಪಂಜಾಬ್ ಅಲ್ಲಿ 11 ಮಂದಿ MLA. ನಾಚಿಕೆ ಆಗ್ಬೇಕು. 224 ಸೀಟಲ್ಲಿ ಬರೀ 3 MLA. ಇದು ಮಹಿಳಾ MLA ನೋಡಿ ಮೇಡಮ್. ಒಂದು ಮಹಿಳೆಯಾಗಿ ಮಹಿಳೆಯರ ಗೌರವ ಕೊಡೋದು ಕಲೀರಿ, ಆಮೇಲೆ ನೀವು ಬೇರೆ ಉಪದೇಶ ಎಲ್ಲ ಮಾಡ್ಬೋದು. ನಾವು ಸಾಮಾನ್ಯರು. ಇವತ್ತು ನಾನು ಮಹಿಳೆಯರಿಗೆ ಬಿಜೆಪಿಯಿಂದ ಗೌರವನೂ ಇಲ್ಲ, ರಕ್ಷಣೆನೂ ಇಲ್ಲ, ಸೀಟು ಇಲ್ಲ. ಸಬಲೀಕ ಅವ್ರಿಗೆ ಇನ್ನೇನು ಹೆಣ್ಮಕ್ಳಿಗೆ ಹಕ್ಕೊಟ್ಟಿರೋದಲ್ಲಿ, ಹೆಣ್ಮಕ್ಳ ಮಣಿಪುರದಲ್ಲಿ ಬೆತ್ತಲೆ ಮೆರವಣಿಗೆ ಮಾಡಿದ್ರು. ಅವತ್ತು ಎಲ್ಲೋಗಿದ್ರು ಇವರೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಕರ್ನಾಟಕದಲ್ಲಿ ಆದಾಗ್ಲೂ ಯಾರು ಕೇಳಲಿಲ್ಲ. ಯಾವ್ಯಾವ ನಡೆದಿರೋದು ಗೊತ್ತಿದ್ಯಾ ನಿಮಗೆ? ಬೆಳಗಾವಿಯಲ್ಲಿ ನಡೆದಿರೋದು ಗೊತ್ತಿದ್ಯಾ ನಿಮಗೆ? ನಿಮ್ಗೆ ಗೊತ್ತಿದ್ಯಾ ಪಂಜಾಬ್ನಲ್ಲಿ ಡ್ರಗ್ಸ್ ಇಂದ ಎಷ್ಟು ಕಷ್ಟ ಆಗಿದೆ ಗೊತ್ತಾ ಮಹಿಳೆಯರಿಗೆ? ನಿಮ್ ಸರ್ಕಾರ ಏನ್ ಮಾಡಿದೆ ಅದಕ್ಕೆ? ಕರ್ನಾಟಕದಲ್ಲಿ ಮಹಿಳೆಯರು ಯಾಕೆ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತ ಕೇಳಿ ಅವ್ರು ಹೇಳಿದ್ರು. ಮಹಿಳಾ ಸಬಲೀಕರಣ, ಮಹಿಳೆಯರಿಗೆ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ, ಅದರ ಫಲಾನುಭವಿಗಳು ಭಾರತೀಯ ಜನತಾ ಪಕ್ಷದವರು ಕೂಡ ಇದ್ದಾರೆ, JDSನವರು ಇದ್ದಾರೆ, ಆಮ್ ಆದ್ಮಿ ಪಕ್ಷದವರು ಕೂಡ ಇದ್ದಾರೆ ಅಂತ ಹೇಳಿ. ಯಾಕೆ ನಿಮಗೆ ಓಟ್ ಹಾಕಬೇಕು ಮಹಿಳೆಯರು? ಫಲಾನುಭವಿಗಳನ್ನ ಅವರ ಪಕ್ಷದಿಂದ ನೋಡೋದು ಅದು ಕಾಂಗ್ರೆಸ್ಸಿನ DNA. ಯಾವತ್ತೂ ಜನರನ್ನ ನಮಗೆ ಓಟ್ ಹಾಕಿಲ್ಲ, ಅದಕ್ಕೆ ನಾವು ಅವ್ರ ಕೆಲಸ ಮಾಡಲ್ಲ ಅಂತ ಹೇಳೋರ್ದು ನಾನು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಈ ಥರ ಇರೋರಿ. ನಕ್ಬೇಡ್ರಿ ನೋಡಿ, ರಾಜಕೀಯವಾಗಿ ಡಿವೈಡ್ ಮಾಡೋರು ಇವರು. ನಾವು ಯಾವುದೇ ಪಕ್ಷವಾಗಿರಲಿ ಎಲ್ಲ ಜನರಿಗೂ ಕೆಲಸ ಮಾಡ್ತೀರಿ ಸರ್. ನೀವೊಂದು ಸುತ್ತ ನೋಡಿ, ಕರ್ನಾಟಕದಲ್ಲಿ ಮಹಿಳೆ ಕೈ ಹಿಡಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತಾ? ಮೋದಿಜಿಯವ್ರ ಬಗ್ಗೆ ಇರುವಂಥ ಅಭಿಮಾನ ಎಲ್ಲ ತಾಯಂದ್ರು ಸಹೋದರಿಗಳು ಆ ತಂಗಿರಿಗೂ ಇರೋವಂಥದ್ದು. ನೀವು ರೋಡ್ ಶೋ ಆದಾಗ ನೋಡಿದ್ರೆ ಎಷ್ಟು ಜನ ಬಂದಿದ್ರು, ವೀಲ್ ಚೇರಲ್ಲಿ ಬಂದಿರೋರು ಮಹಿಳೆಯರು. ಆಮೇಲೆ ನೀವು ಇಲ್ಲಿ ಒಂದು ಬಾರಿ ನೋಡಿ, ಕಾಂಗ್ರೆಸ್ ಅವರು ಬಂದಿರೋರು, ನಮ್ಮ ಕಡೆ ಬರೋವಂಥವ್ರು ಬಹಳ ಜನ ಓದಿರೋರು ಮಹಿಳೆಯರು. ಇವರೆಲ್ಲರಿಗೂ ಏನು ಅಂದರೆ ಎಲ್ಲ ಮಹಿಳೆಯರಿಗೆ ಪ್ರಧಾನಮಂತ್ರಿ ಮೋದಿ ಅವರ ನಿಜವಾದ, ಆಮೇಲೆ ರಾಮ ಮಂದಿರಕ್ಕೆ ಬರ್ದೇ ಇರುವಂತ ಕಾಂಗ್ರೆಸ್ ಪಾರ್ಟಿಗೆ ಯಾವ ತರ ನಮ್ಮ ಅಮ್ಮಂದ್ರು ಕೇಳ್ತಾ ಇದ್ದೀನಿ, ಮಹಿಳೆಯರು ಯಾಕೆ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕಬೇಕು? ನಾರಿ ಶಕ್ತಿ ಅಭಿವಂದನ್ ಬಿಲ್ ಪಾಸ್ ಮಾಡಿದ್ದು ಪ್ರಧಾನಮಂತ್ರಿ ಮೋದಿ ಅವ್ರ ಗೌರ್ಮೆಂಟ್. ಉಜ್ವಲ ಯೋಜನೆಯಲ್ಲಿ 10 ಕೋಟಿ ಗ್ಯಾಸ್ ಸಿಲಿಂಡರ್ ಕೊಟ್ಟಿರೋದು ಪ್ರಧಾನಮಂತ್ರಿ ಮೋದಿ ಅವರ ಸರ್ಕಾರ. ಸುಕನ್ಯಾ ಸಮೃದ್ಧಿ ಯೋಜನೆ 6 ತಿಂಗಳು ಮೆಟರ್ನಿಟಿ ಲೀವ್ ಮಾಡಿದ್ದು ಪ್ರಧಾನಮಂತ್ರಿ ಮೋದಿ ಅವರ ಸರ್ಕಾರ. ಇಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಫಸ್ಟ್ ಫುಲ್ ಟೈಮ್ ಫೈನಾನ್ಸ್ ಅಂಡ್ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದು ಪ್ರಧಾನಮಂತ್ರಿ ಮೋದಿ ಅವರು. ನಮ್ಮ ಒಂದು ಸರ್ಕಾರದಲ್ಲಿ ಮಹಿಳೆಯರನ್ನ ಅಬಲ ಅಂತ ನೋಡೋದಿಲ್ಲ, ಸಬಲ ಅಂತ ನೋಡ್ತಾರೆ. ನಮ್ಮ
ಕರ್ನಾಟಕದಲ್ಲಿ ಪ್ರಧಾನ ಮಂತ್ರಿ ಮೋದಿ ಅವರು ಯಾಕೆ ಮಹಿಳೆಯರು ಬಿಜೆಪಿಗೆ ಓಟ್ ಹಾಕ್ಬೇಕು? ಸರ್, ಬಿಜೆಪಿಗೆ ಯಾಕೆ ಓಟ್ ಹಾಕಬೇಕು ಅಂದರೆ ಆಲ್ರೆಡಿ ನಾವು ಹೇಳಿದ್ದೀವಿ, ಶೌಚಾಲಯ ತಂದಿದ್ದು ನಮ್ಮ ಬಿಜೆಪಿನೇ. ಹಾಗೆ ನಮ್ಮ ಒಂದು ವಿದ್ಯಾ ಏನಿವಾಗ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಹೇಳಿದ್ರು ಏನು ಯಾವುದೋ ಒಂದು ಗೂಡಿನಲ್ಲಿ ಹೋದ್ರು ಅಂತ ಹೇಳಿದ್ರು. ರಾಜ್ಯಸಭೆಯಲ್ಲಿ ಇವತ್ತು ಸುಧಾ ಮೂರ್ತಿ ಅವ್ರನ್ನು ಸಹ ಅದನ್ನೇ ಆಯ್ಕೆ ಮಾಡಿದೆ ಬಿಜೆಪಿ. ಮಹಿಳೆಯರೇ ಈ ಬಾರಿಯ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರ. ಯಾಕಂತ ಹೇಳಿದ್ರೆ ಪ್ರತಿ ಯಾವುದೇ ಲೋಕಸಭೆ ಕಾನ್ಸ್ಟಿಟ್ಯೂನ್ಸಿ ನೋಡಿ 50% ಮಹಿಳಾ ಮತದಾರರು ಇರ್ತಕ್ಕಂಥದ್ದು. ಮಹಿಳೆಯರು ನಾರಿ ಶಕ್ತಿಯೇ ಈ ಬಾರಿ ಗೆಲ್ಲೋದು ಅಂತ ಹೇಳಲಾಗ್ತದೆ. ಈ ನಾರಿ ಶಕ್ತಿ ಮೈತ್ರಿ ಕೈ ಹಿಡಿಯುತ್ತಾ? ಖಂಡಿತ ಮೈತ್ರಿ ಕೈ ಹಿಡಿಯುತ್ತೆ. ನೋಡಿ, ಇವು ಕಾಂಗ್ರೆಸ್ ಅವರು ಮಾಡಿರೋದು, ಇವಾಗ ಅವರು ಎಷ್ಟೇ ಕಿರ್ಚ್ಕೊಬೋದು ಹೇಳ್ಬೋದು, ಅವರು ಕೊಟ್ಟಿರೋಂತಹ ಗ್ಯಾರಂಟಿ ಸ್ಕೀಮ್ಗಳು ಯಾವುದು ವರ್ಕ್ ಆಗಿಲ್ಲ. ಸ್ವಲ್ಪ 10 ಜನಕ್ಕೆ ಸಿಕ್ಕಿದ್ರೆ ಇನ್ನು 90 ಜನಕ್ಕೆ ಸಿಗಲಿಲ್ಲ. ಇದು ಇವರು ಬ್ಲೂ ಪ್ರಿಂಟಲ್ಲಿ ಬಂದು ತೋರಿಸ್ಲಿ. ಬೇಕಾದರೆ ಯಾರಿಗೂ ಆ ಧೈರ್ಯ ಮಾಡ್ಕೊಳ್ಳಲ್ಲ. ರಿಜಿಸ್ಟ್ರೇಷನ್ ಮಾಡಿಸೋದು ಆಲ್ರೆಡಿ ನಿಂತೋಗಿದೆ ಅವರಲ್ಲಿ. ಸ್ತ್ರೀ ಶಕ್ತಿಗೆ ಯಾವುದೇ ಒಂದು ದುಡ್ಡು ಬರ್ತಾ ಇಲ್ಲ. ನಿಮಗೆಲ್ಲ ಬರ್ತಾ ಇದೆಯಾ? ಬರ್ತಾ ಇಲ್ಲ. ನೀವು ಮತ್ತೆ ಅಕ್ಕಿ ಕೊಡ್ತೀರಾ, ಅಕ್ಕಿ ಭಾಗ್ಯ ಅಂತ ಹೇಳಿದ್ರಿ, 10 kg ಅಂತ ವಿತೌಟ್ ಕಂಡೀಷನ್ಸ್ ಅಂತ ಹೇಳಿದ್ರಿ. ಇವಾಗ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಿ, 5 kg ಕೊಡ್ತೀರಾ? ಇಲ್ಲಿ ಎಲ್ಲರೂ ಸಾಕಷ್ಟು ರೈತರ ಇರೋದು. ರೈತರು ಯಾರು ಬ್ಯೂಟರ್ಸ್ಗಳಲ್ಲ. 1 kg 1 ಗ್ರಾಮ್ ಬಂಗಾರ ಬಂದು 7,000 ಗಂಟೆ ರೀಚ್ ಆಗ್ತಿದೆ. ಈಗ ಒಬ್ಬ ರೈತ ಒಂದು ಮಗಳಿಗೆ ಮದುವೆ ಮಾಡ್ಬೇಕು ಅಂತಂದ್ರೆ ಹೊಲ ಮನೆ ಮಾಡಿದ್ರು ಸಹ ಒಂದು ಮದುವೆ ಮಾಡಕ್ ಆಗ್ತಿಲ್ಲ. ಈಗ ಹಿಂದೆ ಏನಿತ್ತು, ವರದಕ್ಷಿಣೆ ಶೋಷಣೆ, ಇನ್ನೊಂದು ಮತ್ತೊಂದು ಅನ್ನೋದು. ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿಯನ್ನ ಮರ್ತಿದೆಯಾ? ಕೆಲವೊಂದು ಕಡೆ ಬಹುಮತದ ಸರ್ಕಾರ ಅಂತೇಳಿ ಜನರನ್ನ ನೆಗ್ಲೆಕ್ಟ್ ಮಾಡ್ತಿದೆಯಾ? ಗ್ಯಾರಂಟಿ ಹೆಸರಿನಲ್ಲಿ ಮತದಾರರನ್ನ ಪರೋಕ್ಷವಾಗಿ ಆಮಿಷ ಹೊಡ್ತಿದೆಯಾ? ಸರ್, ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಕೂಡ ಯಾರಿಗೂ ಮೋಸ ಮಾಡೋದಾಗ್ಲಿ ಆಮಿಷ ಒಡ್ಡೋದಾಗ್ಲಿ ನಾವು ಮಾಡಿಲ್ಲ. ಒಂದು ಇದೇ ನಮ್ಮ ಸಿದ್ದರಾಮಯ್ಯ ಅವರು, ಇವ್ರಿಗೆಲ್ಲ ಏನಾಗುತ್ತೆ, ಇವರಿಬ್ಬರದು ಅಕ್ರಮ ಸಂಬಂಧ, JDS ಮತ್ತು BJP ಅಕ್ರಮ ಸಂಬಂಧ ಇಟ್ಕೊಂಡಿರೋದು ಇವ್ರು ಹೇಗೆ ಅಂತಂದ್ರೆ 33 ರೂಪಾಯಿ ನಾವು ದುಡ್ಡು ಕೊಟ್ಟು ಅಕ್ಕಿ ತಗೋತೀವಿ ಅಂತಂದ್ರೆ 29 ರೂಪಾಯಿಗೆ ಮಾರ್ಕೋತಾ ಇದ್ದೀರಾ. ನೀವು ಮಾರ್ಕೋತಾ ಇದ್ದೀರಾ ಬಡವ್ರ ದುಡ್ಡನ್ನ, ಬಡವ್ರ ಅಕ್ಕಿ ಅನ್ನನ ಮಾರ್ಕೋತಾ ಇರೋಂಥವ್ರು ನೀವು. ನಿಮ್ಮಿಬ್ಬರದ್ದು ಅಕ್ರಮ ಸಂಬಂಧ ಜಾಸ್ತಿ ದಿನ ನಡೆಯಲ್ಲ. ನಿಮ್ಮ ಡ್ರಾಮಾ ಕಂಪನಿಗಳು ಆದಷ್ಟು ಬೇಗ ಇಡೀ ಕರ್ನಾಟಕದ ಜನತೆ ನಿಮ್ಮ ಡ್ರಾಮಾ ಕಂಪನಿಗೆ ಖಂಡಿತ ಫುಲ್ ಸ್ಟಾಪ್ ಇಟ್ಟೇ ಇರುತ್ತೆ, ಗ್ಯಾರಂಟಿ. ಮಹಿಳಾ ಮತದಾರರಿಗೆ ತಾವು ಕಾಂಗ್ರೆಸ್ ವಕ್ತಾರರಿಗೆ ಏನು ಕೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗಿಯೂ ನಾವು ನಮ್ಮ ಸರ್ಕಾರದ ಪರವಾಗಿಂದ ಯಾರ್ಯಾರು ನಾವು ಪ್ರತಿ ಜಾತಿ ಭೇದ ಇಲ್ಲದೆ ನಾವು ಮಹಿಳೆಯರ ಪರವಾಗಿ ಕೆಲಸ ಮಾಡಿದ್ದೀವಿ. ಮಹಿಳಾ ಸಬಲೀಕರಣವನ್ನು ಖಂಡಿತವಾಗ್ಲೂ ಎಲ್ಲ ಒಂದು ಸ್ಪೇಸಸ್ನಲ್ಲಿ ಕೊಡಿ. ಎಕನಾಮಿಕ್ ಇರ್ಬೋದು, ಸೋಷಿಯಲ್ ಇರ್ಬೋದು, ಮತ್ತು ಕಲ್ಚರಲ್ ಇರ್ಬೋದು, ಮತ್ತು ಪೊಲಿಟಿಕಲ್ ಇರ್ಬೋದು. ನಾವು ಮಹಿಳೆಯರ ಪರವಾಗಿ ನಿಲ್ಲುವಂಥ ಪಕ್ಷ ಮತ್ತು ಮಹಿಳೆಯರ ಪರವಾಗಿ ನಾವು ಹೋರಾಟ. ರಾಜ್ಯದ ಮಹಿಳೆಯರಲ್ಲಿ ಆಮ್ ಆದ್ಮಿ ಪಕ್ಷ ಏನು ಹೇಳುತ್ತೆ? ನಾವು ರಾಜ್ಯದ ಪರವಾಗಿ ಏನು ಹೇಳ್ತೀವಿ, ಎಲ್ಲ ರಾಜ್ಯದ ಮಹಿಳೆಯರು ಇವತ್ತು ಸತ್ಯ ಏನು ಅಂತ ನೋಡ್ತಿದ್ದಾರೆ. ನಮಗೆ ಒಂದೇ ವಿಪರ್ಯಾಸ ಏನು ಅನ್ನಿಸ್ತಿದೆ ಅಂದರೆ, ಮಹಿಳೆಯರನ್ನ ಬರೀ ರಾಜಕೀಯಕ್ಕೆ ಬಳಸ್ಕೊಳ್ತಿದ್ದೀರಾ, ಆದರೆ ಅವ್ರನ್ನ ಸಬಲೀಕರಣ ಮಾಡೋದ್ರಲ್ಲಿ ಪ್ರತಿಪಕ್ಷನೂ ಇವರೆಗೂ ಸೋತಿದೆ. ಆಮ್ ಆದ್ಮಿ ಪಕ್ಷ ಒಂದೇ. ದೆಹಲಿಯಲ್ಲಿ, ಪಂಜಾಬಲ್ಲಿ ಮಹಿಳೆಯರಿಗೆ ಸಮಪಾಲು ಸಮ ಹಕ್ಕು ಅಂತ ಒಂದೇ ವರ್ಡಲ್ಲಿ ಹೇಳಿ, ಕರ್ನಾಟಕದ ಮಹಿಳೆಯರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಬಾರಿ ಚುನಾವಣೆ ವಿಚಾರದಲ್ಲಿ? ಈ ಬಾರಿಯ ಚುನಾವಣೆ ವಿಚಾರಗಳಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಮಹಿಳೆಯರ ಪಾತ್ರ ಬಹುದೊಡ್ಡ ಪಾತ್ರ. ಅದರಲ್ಲೂ ವಿಶೇಷವಾಗಿ ಗ್ಯಾರಂಟಿಗಳಿಂದ ಹಲವಾರು ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಮಹಿಳೆಯರು ಚುನಾವಣೆಗಳ ಸಂದರ್ಭದಲ್ಲಿ ಕೇವಲ ಚುನಾವಣೆಯ ಒಂದು ವಾರ ಅಥವಾ ಒಂದು 15 ದಿನದ ಹೊಸ್ತಿಲಲ್ಲಿ ಮಹಿಳೆಯರಿಗೂ ಸಹ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಂಥ BJP ಪಕ್ಷದವರಲ್ಲಿ ನಾವು ಗ್ಯಾರಂಟಿಗಳನ್ನು ಕೊಟ್ಟು ಸತತವಾಗಿ ಅದರಿಂದ GDPಗಳನ್ನು ಹೆಚ್ಚಿಸುವಂಥ ನಮ್ಮ ಪಕ್ಷ ಅಲ್ಲಿ. ಸೊ ಹಾಗಾಗಿ ರಾಜ್ಯದ ಮಹಿಳೆಯರು ಅವರಿಗೂ ಸಹ ಬುದ್ಧಿ ಇದೆ. ನಿಜವಾಗ್ಲೂ ಅವರು ಇವ್ರ ರೀತಿ ಕುರುಡು ಜಾಣತನ ತೋರಿಸ್ತಿಲ್ಲ. ಯಾರನ್ನ ಆಯ್ಕೆ ಮಾಡಬೇಕು ಅಂತ ಈಗಾಗಲೇ ವಿಧಾನಸಭೆಯಲ್ಲಿ ಅವ್ರ ಮನೆಗೆ ಕಳಿಸಿದ್ದಾರೆ. ಕರ್ನಾಟಕದ ಮಹಿಳೆಯರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫೈನಲ್ ಆಗಿ ಆಮ್ ಆದ್ಮಿ ಪಾರ್ಟಿ ಅವರು ದಯವಿಟ್ಟು ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಹೇಳ್ತಾ ಇರೋದು. ಅದಾದ ನಂತರ ನೋಡಿ, ಭಾರತದಲ್ಲಿ 33% ಅಲ್ಲ, ಅದೇ ತರ ಹೇಳ್ತಾ ಇರೋದು. ಇಂಡಿಯಾ ಅಲಯನ್ಸ್ ಅಲ್ಲಿ ಇಲ್ವಾ? ಅಲ್ಲ, ಮರ್ತೋಯ್ತು ನಮಗೆ. ಅಲ್ಲ ಮಾತಾಡ್ಲಿರಿ ಅವರು. ಅಲ್ಲ ಅದು ನಾನು ಹೇಳಿದ್ದೇನ ತಪ್ಪಿದ್ಯಾ? ಇಂಡಿಯಾ ಅಲಯನ್ಸ್ ಅವರು ಮಮತಾ ಬ್ಯಾನರ್ಜಿ ಹೊರಟ್ರಲ್ಲ ನಿಮ್ಮ ಅಲಯನ್ಸ್ ಇಂದ, ಇವಾಗ ಇವರು ಹೊರಡ್ತಾ ಇದ್ದಾರೆ ಅನ್ಸುತ್ತೆ. ಪ್ರಧಾನ ಮಂತ್ರಿ ಮೋದಿ ಅವರು ಮಾಡಿರೋದು ಮಹಿಳೆಯರಿಗೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಅಂತ ಮಾಡಿರುವಂತಹ ಆರ್ಥಿಕ ವ್ಯವಸ್ಥೆಗಳಾಗಿರ್ಬೋದು, ರಾಜಕೀಯ ವ್ಯವಸ್ಥೆಗಳಾಗಿರ್ಬೋದು, ಇದೆಲ್ಲಾನು ಅಮೃತ ಕಾಲದಲ್ಲಿ ಯಾರು ದೇಶನ ಉದ್ಧಾರ ಮಾಡೋದು ಅಂದ್ರೆ ಮಹಿಳೆಯರು. ಅಂತಹ ಒಂದು ದೇಶ ನಿರ್ಮಾಣ ಮಾಡಕ್ಕೆ ಕೊಟ್ಟಿರುವಂತಹ ಪ್ರಧಾನ ಮಂತ್ರಿ ಮೋದಿ ಅವರಿಗೆ ಕರ್ನಾಟಕದಿಂದ ನಾವು ಇನ್ನೂ ಗಟ್ಟಿ ಮಾಡ್ತೀವಿ. ಬೇಗ ಬಿಜೆಪಿಗೆ ಓಟ್ ಮಾಡೋದು, ಬಿಜೆಪಿ
JDSಗೆ ದಯವಿಟ್ಟು ಓಟು ನೀಡಿ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಕೊಡುವಂತಹ ಕಣ್ಣು ಮುಚ್ಚಾಲೆ ಆಡ್ತಾ ಇದೆ ಹೆಣ್ಣು ಮಕ್ಕಳ ಹತ್ರ. ಇದನ್ನ ನೀವು ಎಚ್ಚರದಿಂದ ನೋಡ್ಕೊಳ್ಳಿ. JDS ಅಂದ್ರೆ ಕನ್ನಡ ಅಂದ್ರೆ JDS. ಸೋನಿಯಾ ಗಾಂಧಿ ಕಿ ಜೈ. ಮಹಿಳಾ ಶಕ್ತಿ ದೇಶದ ಶಕ್ತಿ. ಮಹಿಳಾ ಶಕ್ತಿ. ಮಹಿಳೆಯರಿಗೆ ನಾವು ಏನೇನು ಸ್ಕೀಮ್ಸ್ ಕೊಟ್ಟಿದ್ದೀವೋ ಅದನ್ನ ಕರ್ನಾಟಕದಲ್ಲಿ ಒಕ್ಕೂಟ ಇವ್ರುಗಳನ್ನ ಮನೆಗೆ ಕಳ್ಸೋದಂತೂ ಗ್ಯಾರಂಟಿ ಗೆಲ್ಲೋದು. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ. ನರೇಂದ್ರ ಮೋದಿ ಭಾರತ ಮಾತೆಗೆ ಜೈ ಹೇಳ್ತೀವಿ. ಕರ್ನಾಟಕದಲ್ಲಿ ಮಹಿಳೆಯರ ಪಾತ್ರವೇನು? ಮಹಿಳೆಯರು ಯಾರಿಗೆ ಮತ ಹಾಕಬೇಕು? ಮಹಿಳಾ ಸಬಲೀಕರಣ ಅಂದರೆ ಏನು? BJPಯ ವಾದವೇನಿತ್ತು? ಕಾಂಗ್ರೆಸ್ನ ಅಭಿಪ್ರಾಯ ಏನಿತ್ತು? ಆಮ್ ಆದ್ಮಿ ಪಾರ್ಟಿಯ ಹೇಳಿಕೆಗಳೇನಿತ್ತು? JDS ಏನಂತ ಹೇಳ್ತು? ಎಲ್ಲವನ್ನು ಕೂಡ ಈ ವಾರದ ಜನಮನದಲ್ಲಿ ನೋಡಿದ್ರಿ. ಮುಂದಿನ ವಾರ ಮತ್ತೊಂದು ಜನಮನದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಇದು ನ್ಯೂಸ್ 18 ಕನ್ನಡದ ಜನಮನ.